ಬಸವ ಕನ್ನಡ ಶಾಸಕರಾದ ಶರಣು ಮಾನಸಿಕ ಸ್ಥಿತಿ ಕೆಟ್ಟೋಗಿದೆ. ಏಕಂತಂದ್ರೆ ರೀಫ್ ಹಾಸ್ಪಿಟಲ್ ಏನ್ ತಾಜ್ನೂರ್ ಇದೆಯಲ್ಲ ಅವ್ರದ್ದು ಮತ್ತ ನಮ್ಮ ವಿಜಯ್ ಸಿಂಗ್ ಸಾಹೇಬ್ರದು ಅವ್ರದ್ದು ಸಂಬಂಧ ಇಲ್ಲ, ಅವ್ರವ್ರಿಗೆ ಸಂಬಂಧ ಪಡಲ್ಲ. ಅಂದ್ರೂ ಕೂಡ ಏನಂತಂದ್ರ ನಮ್ಮ ಮಾಜಿ MLC ವಿಜಯ್ ಸಿಂಗ್ ಸಾಹೇಬ್ರಿಗೆ ಏನಂತಂದ್ರ ಅವಾಜ್ ಶಬ್ದಗಳಿಂದ ಬೈದಿರುತ್ತಾರೆ. ಅವ್ರಿಗೆ ಇವ್ರು ಏನಂತಾರ, ಮೊದಲಿಗೆ ನಮ್ಮ ಮಾಜಿ ಮಂತ್ರಿಗಳಾದ ಅವ್ರ ತಂದೆಯಾದ ಧರಮ್ ಸಿಂಗ್ ಸಾಹೇಬ್ರಿಗೆ ಅವ್ರ ಮನೆಗೆ ಕೆಲಸ ಮಾಡಿ ಏನಂತಂದ್ರ ಇವ್ರು ತನ್ನ ಉಪಜೀವನ ನಡೆಸಿಕೊಂಡು ಹೋಗಿದ್ರು. ಅವ್ರಿಗೆ ಅರ್ಥ ಆಗ್ತದೇನೆ ಇಲ್ಲೋ. ಇವ್ರ ಏನಪ್ಪಾ ಅಂತಂದ್ರ ಇವತ್ತು ಒಂದು ರಾಜಕೀಯ ಮೂಡೋರಿಗೆ ಏನು ಅವ್ರ ಮಾನಸಿಕ ಸ್ಥಿತಿ ಯಾವ ಹಂತದಲ್ಲಿದೆಯೋ ಏನ್ ಮಾತಾಡ್ಬೇಕು ಅವ್ರಿಗೆ ಏನ್ ಅರ್ಥ ಆಗ್ತಿಲ್ಲ. ನಮ್ಮ ಬಸವ ಕಲ್ಯಾಣದಲ್ಲಿ ಯಾವ್ದೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ನಾನು ನೋಡ್ತೀನಿ ಏಸ್ ಮಂದಿ ಗುಂಡ ಇದ್ದೀರಿ, ಅದು ಇದು ಅವಾಚ್ಯ ಶಬ್ದಗಳೇನಪ್ಪ ಅಂತಂದ್ರೆ ಒಂದು ಅನಾವಶ್ಯಕ ವಿಷಯಗಳನ್ನು ತೆಗೆದೇನಂತಂದ್ರೆ ಮಾತಾಡ್ತಿದ್ದಾರೆ. ಅದೇ ರೀತಿಯಾಗಿ ಸದನದಲ್ಲೂ ಕೂಡ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತ ಮಾತಾಡ್ತಾ ಇಲ್ಲ. ಬರೀ ಏನಂತಾರೆ ಇತಿಹಾಸ ಹೇಳೋದು, ಕ್ರಿಸ್ತಪೂರ್ವ ಶಕದ ಏನಂತಂದ್ರೆ ಇತಿಹಾಸ ಹೇಳೋದು, ಆ ರೀತಿ ಏನಂತಂದ್ರೆ ಒಂದು ವ್ಯವಸ್ಥೆ ಮಾಡುತ್ತಿದ್ದಾರೆ. ಸದನದಲ್ಲೂ ಕೂಡ ಇವರು ನಮ್ಮ ವಿಜಯ್ ಸಿಂಗ್ ಸಾಹೇಬ್ರಿಗೆ ಏನಂತಂದ್ರೆ ಒಂದು ಅವಾಚ್ಯ ಶಬ್ದಗಳಿಂದ ಬೈದಿರುತ್ತಾರೆ. ಇವ್ರು ಏನಂತಂದ್ರೆ ಈ ವಿಷಯಕ್ಕೆ ಕ್ಷಮೆ ಯಾಚನೆ ಮಾಡಬೇಕು. ಮಾಡಲಿಲ್ಲ ಅಂತಂದ್ರೆ ಬರುವಂತ ದಿನಗಳಲ್ಲಿ ನಾ ಹೇಳಿದೆಲ್ಲ ಏನಂತಂದ್ರೆ ಇವರು ಬೇಡ್ ಜಂಗಮ ಏನಂತಂದ್ರ ಒಂದು ಮನವಿ ಕೊಟ್ಟಿದ್ರು. ಆ ರೀತಿ ನಾವೇನು ಬಸವ ಕಲ್ಯಾಣದ ಅವ್ರ ವಿರುದ್ಧ ಏನು ಪ್ರತಿಭಟನೆ ಮಾಡಿದ್ರು, ಆ ರೀತಿ ನಾವು ದೊಡ್ಡ ಪ್ರಮಾಣದ ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿ ನಾನು ಮೀಡಿಯಾ ಮುಖಾಂತರ ಹೇಳ್ತೇನೆ. ಕಾಲ್ ರೆಕಾರ್ಡಿಂಗ್ ನಲ್ಲಿ ವೈರಲ್ ಆಗ್ತಾ ಇದೆ. ಅವರು ವಿಜಯ್ ಸಿಂಗ್ ಸಾಹೇಬ್ರಿಗೆ ಅವಾಚ್ಯ ಶಬ್ದ ಮಾತಾಡ್ತಾ ಇದ್ದಾರೆ. ನಿಮ್ಮ ಹೆಂಡತಿಗ ನಿಮ್ಮ ಮಕ್ಕಳಿಗ ಏನಾದ್ರೂ ಅದ್ರು ಅದೊಂದು ಲೋಫರ್ ಕೂಡ ಅಂತ ಶಬ್ದ ಯೂಸ್ ಮಾಡಿದ್ದಾರೆ ಸರ್ ವಿಜಯ್ ಸಿಂಗ್ ಸಾಹೇಬ್. ಆ ಬಗ್ಗೆ ಏನ್ ಖಂಡನೆ ಮಾಡ್ತಾರೆ? ಇಲ್ಲ, ಅವ್ರು ಮಾತಾಡತ್ತಪ್ರಿ. ಅವ್ರು ಏನಂತಂದ್ರ ಒಂದು ನಮ್ಮ ಬಸವಗಳ ಶಾಸಕರಾಗಿ ಈ ಅವಾಚ್ಯ ಶಬ್ದಗಳನ್ನು ಉಪಯೋಗಿಸುತ್ತ ತಮ್ಗೆ ಸ್ವಲ್ಪ ಅರ್ಥ ಆಗ್ಬೇಕ್ರಿ. ಸ್ವಲ್ಪ ತಾವು ಒಂದೇನಂತ ಒಂದು ಶಾಸಕರು ಏನಂತ ಒಂದು ತಾಲೂಕದ ಜುಮ್ಮೆದಾರ್ ವ್ಯಕ್ತಿ, ತಾವು ಒಂದು ಶಾಸಕಾಂಗದ ಒಂದು ಅಂಗಾಗಿ ಏನಂತಂದ್ರ ನೀವು ಈ ರೀತಿ ಒಂದು ಜುಮ್ಮೆದಾರ್ ಮಾಜಿ ಮುಖ್ಯಮಂತ್ರಿ ಮಗನಿಗೆ ಈ ರೀತಿ ಮಾತಾಡ್ತೀರಂತಂದ್ರ ಸ್ವಲ್ಪ ತಿಳಿಬೇಕು. ಇಷ್ಟು ದಿವಸ ಆದ್ರೂ ವಿಜಯ್ ಸಿಂಗ್ ಸಾಹೇಬ್ರು ಇದ್ರ ಬಗ್ಗೆ ಮಾತಾಡ್ಲಿಲ್ಲ. ಸ್ವಲ್ಪ ಅರ್ಥ ಮಾಡ್ಕೊರ್ತಾವು ಜನರ ಒಂದು ಬಸವಣ್ಣ ನಾಡಿನಲ್ಲಿದ್ದೀರಿ, ಒಂದು ಮನುಷ್ಯತ್ವ ನಿಮ್ಮ ಹತ್ರ ಮನುಷ್ಯತ್ವ ಇರ್ಬೇಕ್ರಿ. सर इसके आगे अभी जब जैसा कि डॉक्टर्स को ऐसा प्रेशर लाने के बाद अगर इमरजेंसी कोई हॉस्पिटल में इमरजेंसी पेशेंट आता है तो क्या डॉक्टर्स उन पर इंटरेस्ट लेके उनका इलाज करेंगे या आगे क्या होगा इस बसव कल्याण का? ಇಲ್ಲ ಈ ರೀತಿ ಏನಂತಂದ್ರ ಒಂದು ದೇವರ ಜಾಗ ಏನಂತಂದ್ರ ಒಂದು ಡಾಕ್ಟರ್ಗಳು ದೇವರ ಜಾಗ ವೈದ್ಯಾಧಿಕಾರಿ ಇರ್ತಾರ್ರಿ. ಅವ್ರಿಗೆ ಏನಂತರ ತಾವು ಅನಾವಶ್ಯಕವಾಗಿ ಈ ವಿಷಯಗಳ ಬಗ್ಗೆ ಏನಪ್ಪಾ ಅಂತಂದ್ರ ತಾವು ಇಟ್ಟು ಒತ್ತಾಯ ಪೂರ್ವಕವಾಗಿ ಬೈಯೋದು ಮಾಡುವುದು. ಇಂದು ನಮ್ಮ ಬಸವ ಕಲ್ಯಾಣಿನ ಎಲ್ಲ ವೈದ್ಯ ಅಧಿಕಾರಿಗಳ ಇಂಥ ವಿಷಯಗಳೇನಂತಂದ್ರ ಇದು ಮಾಡ್ತಿದ್ದಾರೆ. MLA ಅವರು ನಮ್ಮ ಬಸವ ಕಲ್ಯಾಣ ವೈದ್ಯ ಅಧಿಕಾರಿ ಎಲ್ಲರದ್ದು ಏನಂತಂದ್ರ ಒಂದು ಮಾನಸಿಕ ನೆಮ್ಮದಿ ಕೆಡಿಸ್ ಹೋಗಿದೆ. ಅದೇ ರೀತಿಗೆ ನಾವು ಬಸವ ಕಲ್ಯಾಣ ಜನರು ಕೂಡ ಮಾನಸಿಕ ನೆಮ್ಮದಿ ಕೆಡಿಸ್ ಹೋಗಿದೆ. ತಾವೇನಂತ ನಮ್ಮ ಬಸವ ಕಲ್ಯಾಣದಲ್ಲಿ ಬೇರೆ ರೀತಿ ಒಂದು ರೌಡಿಸಂ ತರ ಅಂತಂದ್ರ ಈ ಆಕ್ಟಿವಿಟೀಸ್ ಏನಂತಂದ್ರ ಬಸವ ಕಲ್ಯಾಣ ಮಾಡ್ತಿದ್ರಿ. ತಮ್ಗೆ ಸ್ವಲ್ಪ ಅರ್ಥ ಆಗ್ಲಿ. ಒಂದು ಶಾಸಕರಾಗಿ ಏನಪ್ಪಾ ಅಂತಂದ್ರ ಇವೆಲ್ಲ ಕಾರ್ಯಾಚರಣೆಗಳನ್ನು ಸ್ವಲ್ಪ ಕಡಿಮೆ ಮಾಡಿ ಮತ್ತೇನಂತರ ಈ ರೀತಿ ಒಂದು ವ್ಯವಹಾರ ಏನಂತಂದ್ರ ಬಂದ್ ಮಾಡ್ಬೇಕಂತ ಹೇಳಿ ಏನಂತಂದ್ರ ನಾ ಮೇಡಿ ಮುಖಾಂತರ ತಮ್ಮ ತಿಳಿಸ್ತೀನಿ ಶಾಸಕರೇ.